ಶಾರದೆ ಪಾಹಿ ಮಾಂ ಶಂಕರ. ನಮ್ಮ ಗ್ರಂಥಗಳಲ್ಲಿ ಹೇಳಲ್ಪಟ್ಟಂತಹ ಒಂದು ತತ್ವ ಏನಿದೆಯೋ ಅದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ತತ್ವ. ಸುಮ್ಮನೆ ಏನೋ ಒಂದಿಷ್ಟು ವಿಷಯಗಳನ್ನು ಹೇಳಿಬಿಟ್ಟು ಇಷ್ಟೇ ವಿಷಯ, ನೀವು ಇದನ್ನೇ ತಿಳ್ಕೊಳ್ಬೇಕು, ಇನ್ನಿದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಬಾರದು, ಪ್ರಶ್ನೆ ನೀನು ಕೇಳುವ ಹಾಗೂ ಇಲ್ಲ, ಅದಕ್ಕೆ ನಾನು ಉತ್ತರನೂ ಕೊಡುವುದಿಲ್ಲ, ಏನು ಹೇಳ್ತೀನೋ ಅದನ್ನು ಹಾಗೆ ಕಣ್ಣು ಮುಚ್ಕೊಂಡು ನೀನು ತಗೊಳ್ಬೇಕು, ಇದೊಂದೇ ದಾರಿ ನಿನಗೆ, ಈ ರೀತಿಯಂತಹ ಮಾತುಗಳಿಗೆ ನಮ್ಮ ಧರ್ಮದಲ್ಲಿ ಅವಕಾಶ ಇಲ್ಲ. ಇದು ವಿಷಯ. ಈ ವಿಷಯದ ಮೇಲೆ ನಿನ್ನ ಮನಸ್ಸಿನಲ್ಲಿ ಏನೇನು ಪ್ರಶ್ನೆಗಳು ಬರುತ್ತೋ ಆ ಎಲ್ಲ ಪ್ರಶ್ನೆಗಳನ್ನು ಕೇಳು. ಎಷ್ಟು ಪ್ರಶ್ನೆಗಳನ್ನು ಬೇಕಾದರೂ ನೀನು ಕೇಳು. ಎಲ್ಲದಕ್ಕೂ ನಮ್ಮ ಹತ್ರ ತರ್ಕಬದ್ಧವಾದಂತಹ ಉತ್ತರ ಇದೆ. ಸುಮ್ಮನೆ ಏನೋ ಹೇಳ್ಬಿಟ್ಟು ಇದನ್ನ ನೀನು ಒಪ್ಕೊಳ್ಳೇಬೇಕು ಅಂತ ನಾವು ಒತ್ತಾಯ ಮಾಡುವುದಿಲ್ಲ. ನಮ್ಮ ಧರ್ಮ ನಿನಗೆ ಎಷ್ಟು ಪ್ರಶ್ನೆಗಳಿದ್ರೂ ಕೇಳು, ತರ್ಕಬದ್ಧವಾಗಿ ನೀನು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರ ಹೇಳ್ತೀವಿ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನಮಗೆ ಹೇಳುವುದಕ್ಕೂ ಸ್ವಲ್ಪ ಸಮಯ ಬೇಕು. ಮುಖ್ಯವಾಗಿ ಹೇಳಿದ್ದಕ್ಕಿಂತಲೂ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿನಗೆ ಸಮಯ ಬೇಕು. ಒಂದು ಕ್ರಮ ಇದೆ. ಆ ಒಂದು ಕ್ರಮದಲ್ಲಿ ನೀನು ಪ್ರಶ್ನೆಗಳು ಕೇಳಿದಾಗ ನಾವು ಅದಕ್ಕೆ ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದೀವಿ, ಅದನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀನು ಆ ತತ್ವವನ್ನು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ನಮ್ಮ ಹಿಂದೂ ಧರ್ಮದ, ಈ ಸನಾತನ ಧರ್ಮದ ತತ್ವ ಏನಿದೆಯೋ ಆ ತತ್ವಜ್ಞಾನದ ವಿಷಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಸಂದೇಹಗಳು ಬರುತ್ತೋ, ಎಷ್ಟೆಲ್ಲ ಪ್ರಶ್ನೆಗಳು ಬರ್ತಾ ಇವೆಯೋ ಆ ಎಲ್ಲ ಪ್ರಶ್ನೆಗಳಿಗೂ ಸಹ ವಿಸ್ತಾರವಾಗಿ ಚರ್ಚೆಗಳನ್ನು ಮಾಡುವುದರ ಮೂಲಕ ಉತ್ತರವನ್ನು ಚೆನ್ನಾಗಿ ಸರಿಯಾದಂತಹ ಉತ್ತರವನ್ನು ಕೊಡುವುದಕ್ಕೋಸ್ಕರವೇ ಇಷ್ಟೆಲ್ಲ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ.